ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ದೇವ್ರ ವಾಕ್ಯ ಹೇಳುತ್ತೆ, ಜೀಸಸ್ ಈಸ್ ಅವರ್ ಫ್ರೆಂಡ್ ಅಂತೆ. ಫ್ರೆಂಡ್ ಅಂದರೆ ಸ್ನೇಹಿತನು. ಒಂದು ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಗೇನಾಗಿದ್ದೀನಿ? ಸ್ನೇಹಿತನು, ಫ್ರೆಂಡ್. ಸೊ ಒಂದು ವಾಕ್ಯ ಏನು ಹೇಳುತ್ತೆ ಅಂದರೆ ಸ್ನೇಹಿತನು, ಫ್ರೆಂಡ್. ನೋಡಿ, ಎಲ್ಲನೂ ಎಲ್ಲರ ಹತ್ರನೂ ಶೇರ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಹೆಂಡತಿ ಹತ್ರನೂ ಎಷ್ಟು ಹೇಳಬೇಕೋ ಅಷ್ಟೇ ಹೇಳೋಕ್ಕಾಗುತ್ತೆ. ಸೊ ಗಂಡನ ಹತ್ರನೂ ಎಷ್ಟು ಹೇಳಬೇಕೋ ಅಷ್ಟು ಮಾತ್ರನೇ ಹೇಳೋಕ್ಕಾಗುತ್ತೆ, ಅದಕ್ಕೆ ಮೇಲೆ ತಡೆಯಲ್ಲ. ಸೊ ಎಲ್ಲರ ಹತ್ರನೂ ಹೇಳೋದಕ್ಕೆ ಒಂದೇ ಒಂದು ಹಂತ ಇರುತ್ತೆ. ತಾಯಿ ಹತ್ರ ಹೇಳೋದಕ್ಕೆ ಸ್ವಲ್ಪ ಇರುತ್ತೆ, ತಂದೆ ಹತ್ರ ಹೇಳೋದಕ್ಕೆ ಸ್ವಲ್ಪ ಇರುತ್ತೆ, ಅಕ್ಕ ತಂಗಿಯರ ಹತ್ರ ಶೇರ್ ಮಾಡೋದಕ್ಕೆ ಸ್ವಲ್ಪ ಇರುತ್ತೆ, ಅಣ್ಣ ತಮ್ಮದಿರ ಹತ್ರ ಶೇರ್ ಮಾಡೋದಕ್ಕೆ ಸ್ವಲ್ಪ ಇರುತ್ತೆ, ಹೆಂಡತಿ ಹತ್ರ ಶೇರ್ ಮಾಡೋದಕ್ಕೆ ಸ್ವಲ್ಪ ಇರುತ್ತೆ. ಆದರೆ ಫ್ರೆಂಡ್ಸ್ ಹತ್ರ ಮಾತ್ರನೇ ಎಲ್ಲನೂ ಶೇರ್ ಮಾಡೋಕ್ಕಾಗುತ್ತೆ. ನೋಡಿ, ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದರೆ ಆ ಕ್ಲೋಸ್ ಫ್ರೆಂಡಿಗೆ ಅವನ ವೀಕ್ನೆಸ್ ಎಲ್ಲ ಗೊತ್ತಿರ್ತೈತೆ. ಅದು ಅವ್ರ ಗಂಡನಿಗೂ ಗೊತ್ತಿರಲ್ಲ, ಹೆಂಡತಿಗೂ ಗೊತ್ತಿರಲ್ಲ. ಅದಕ್ಕೇ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಗೇನಾಗಿದ್ದೀನಿ ಅಂದರೆ ನೀವೆಲ್ಲನೂ ನನ್ನ ಹತ್ರ ಶೇರ್ ಮಾಡ್ಬೋದು. ಸೊ ನಾನು ನಿನಗೆ ದೇವ್ರು ಮಾತ್ರ ಇಲ್ಲ, ನಾನು ತಂದೆ ಮಾತ್ರ ಇಲ್ಲ. ಅದಕ್ಕೆ ಇನ್ನೊಂದು ಕಡೆನೂ ಏನು ಹೇಳ್ಬಿಟ್ರು ಅಂದರೆ, ಐ ಆಮ್ ಯುವರ್ ಫ್ರೆಂಡ್, ಜೀಸಸ್ ಈಸ್ ಅವರ್ ಫ್ರೆಂಡ್. ಸ್ನೇಹಿತನು ಅಂದರೆ ನಾವೆಲ್ಲನೂ ದೇವ್ರ ಹತ್ರ ಶೇರ್ ಮಾಡ್ಬೋದು. ಅದಕ್ಕೆ ನಾನು ಹೇಳಿದೆ, ಕ್ರಿಶ್ಚಿಯಾನಿಟಿ ಅಂದರೆ ಇಟ್ಸ್ ಆಲ್ ಅಬೌಟ್ ಅಫೆಕ್ಷನ್. ರಿಲಿಜಿಯನ್ ಅಂದರೆ ಇಟ್ಸ್ ಆಲ್ ಅಬೌಟ್ ಪರ್ಫೆಕ್ಷನ್. ನೋಡಿ, ಮತ ವೈರಾಗ್ಯದಲ್ಲಿರೋರು ಇರ್ತಾರೆ, ದೇವ್ರು ಅಂಥವ್ರು ಬೇಕಾಗಿಲ್ಲ. ನೋಡಿ, ಮುಸ್ಲಿಮ್ಸಲ್ಲೂ ತುಂಬ ವೈರಾಗ್ಯ ಉಳ್ಳವರು ಇದ್ದಾರೆ, ಹಿಂದೂಗಳಲ್ಲಿ ವೈರಾಗ್ಯ ಉಳ್ಳವರಾಗಿದ್ದಾರೆ, ಕ್ರೈಸ್ತರಲ್ಲೂ ಅದೇ ವೈರಾಗ್ಯ ಬೇಕು ಅಂತ ಹೇಳಿಲ್ಲ ದೇವರು. ಪ್ರೀತಿ ಮಾಡೋರು ಬೇಕು, ಕ್ಷಮಿಸೋರು ಬೇಕು. ಇದು ಬೇರೆ. ಕ್ರಿಶ್ಚಿಯಾನಿಟಿ ಅಂದರೆ ಪ್ರೀತಿ ಮಾಡೋರು ಅನ್ನೋ ಒಂದು ಸಿಂಬಲ್ ಇದೆ. ಸೊ ಇವತ್ತಿನ ಸಬ್ಜೆಕ್ಟ್ ಒಂದು 2 ದಿವಸದಿಂದ ನಾನು ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೆ. ಫ್ರಮ್ 2 days, ನಿನ್ನೆ ಮೊನ್ನೆಯಿಂದ ಈ ಸಬ್ಜೆಕ್ಟ್ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಏನಂದರೆ ಫರ್ಗಿವ್ನೆಸ್. ಸೊ ಗಾಡ್ ಲೈಕ್ಸ್ ಟು ಫರ್ಗಿವ್ ಆ್ಯಂಡ್ ಗಾಡ್ ಲೈಕ್ಸ್ ದ ಪೀಪಲ್ ಹೂ ಫರ್ಗಿವ್ಸ್. ನೋಡಿ, ಕ್ಷಮಿಸೋ ಹೃದಯ ಇರೋರನ್ನ ಅಷ್ಟು ಬೇಗ ನೀವು ದುಃಖಪಡಿಸೋಕ್ಕಾಗೋದಿಲ್ಲ. ದೇ ಆರ್ ವೆರಿ ಸ್ಟ್ರಾಂಗ್. ಅಂಥವ್ರನ್ನೇ ದೇವರು ಎದುರು ನೋಡೋದು, ಇಷ್ಟಪಡೋದು. ಕೆಲವ್ರ ಹತ್ರ ಕೆಲವೊಂದು ರೂಢಿಗಳು ಇರುತ್ತೆ, ಕೆಲವೊಂದು ನೇಚರ್ಸ್ ಇರುತ್ತೆ. ಕೆಲವ್ರು ಹೇಳ್ತಾರೆ ನೋಡಿ, ಈ ಫಾರಿನರ್ಸ್ ಇರ್ತಾರಲ್ಲ, ಇಂಗ್ಲೀಷ್ ಮ್ಯಾನ್ ಅಂತ ಹೇಳ್ತಾರೆ, ಬ್ರಿಟಿಷ್ ಪೀಪಲ್ ಅಂತಾರಲ್ಲ, ಅವ್ರ ಹತ್ರ ಒಂದು ರೂಢಿ ಇರುತ್ತೆ. ಏನು ರೂಢಿ ಅಂದರೆ, ಅವ್ರು ಬಂದ್ಬಿಟ್ಟು ಇನ್ನೊಬ್ರು ಫೋನ್ ಏನಾದರೂ ಹಿಂಗೆ ನೋಡ್ಬೇಕಾರೆ ಅವ್ರು ಹಿಂಗೆ ಬಗ್ಗೆ ನೋಡೋದಿಲ್ಲ, ಏನು ಮಾಡ್ತಾರೆ ಅಂತ. ಅವ್ರು ಹೆಂಗಂದರೆ, ಅವ್ರು ಹೆಂಡ್ತಿದ ಫೋನ್ ಇದ್ದರು, ಗಂಡನ ಫೋನ್ ಇದ್ದರು, ದೇ ವಿಲ್ ನಾಟ್ ಓಪನ್. ಅವ್ರ ಹತ್ರ ಅದೊಂದು ರೂಢಿ ಇರುತ್ತೆ. ನಾನು ಹೆಂಡ್ತಿದ್ದು ತಾನೆ ಅಂದ್ಬಿಟ್ಟು ಲಾಕ್ ಓಪನ್ ಮಾಡಿ ನೋಡೋದು. ಆ ಕಾಲದಲ್ಲೆಲ್ಲ ಲೆಟ್ರ್ಗಳು ಬರೋದು, ಹೆಂಡ್ತಿಗೆ ಬಂದಂಥ ಲೆಟ್ರನ್ನ ಗಂಡನೂ ಏನು ಮಾಡೋಕ್ಕಾಗೋದಿಲ್ಲ, ಓದಲ್ಲ, ಓಪನ್ ಮಾಡಲ್ವಂತೆ. ಯಾಕಂದರೆ ಅದು ಅವ್ರದ್ದು ಒಂದು ಕಲ್ಚರ್. ಯಾಕಂದರೆ ಅದು ಇಂಗ್ಲೀಷ್ ಅವ್ರ ಕಲ್ಚರು. ಸೊ ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ಬೋದು, ಆದರೆ ಇಂಗ್ಲೀಷ್ ಕಲ್ಚರ್ ಇರಲ್ಲ. ಸೊ ಇಂಗ್ಲೀಷ್ ಮಾತಾಡೋರ್ಗೆಲ್ಲ ಇಂಗ್ಲೀಷ್ ಕಲ್ಚರ್ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನಾವು ಇಂಗ್ಲೀಷಲ್ಲಿ ಟಶು ಪುಷನ್ ಮಾತಾಡ್ಬೋದು, ಆದರೆ ಇರೋ ಬುದ್ಧಿ ಎಲ್ಲ ಇಂಡಿಯನ್ ಬುದ್ಧಿ. ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡಿ, ಸೊ ಇಂಗ್ಲೀಷ್ ಮಾತಾಡೋದು ಮುಖ್ಯ ಅಲ್ಲ, ಇಂಗ್ಲೀಷ್ ಕಲ್ಚರೂ ಇರಬೇಕು. ಸೊ ಬೈಬಲ್ ಓದೋದು ಮುಖ್ಯ ಅಲ್ಲ, ಬೈಬಲ್ ಕಲ್ಚರು ನಮ್ಮ ಹತ್ರ ಇರಬೇಕು ಅನ್ನೋದೇ ಇವತ್ತಿನ ಸಂದೇಶ. ಐ ಮೀನ್, ಸೊ ದೇವರಿಗೆ ಕ್ಷಮಿಸೋದು ಅಂದರೆ ತುಂಬ ಇಷ್ಟ. ಒಂದು. ಎರಡನೇದು, ಕ್ಷಮಿಸೋರ್ನ ನೋಡಿದ್ರೆ ದೇವರಿಗೆ ತುಂಬ ತುಂಬ ಇಷ್ಟ. ಬಿಕಾಸ್ ದಟ್ ಈಸ್ ಈಸ್ ನೇಚರ್. ಅದು ದೇವರ ಗುಣಾತಿಶಯ, ಕ್ಷಮಿಸೋದು. ಈಗ ತುಂಬ ಕ್ಷಮಿಸೋರು ಯಾರು ಗೊತ್ತಾ? ದೇವ್ರ ಪ್ರೀತಿನ ತುಂಬ ತಿಳ್ಕೊಂಡಿರೋರೆ ಜಾಸ್ತಿ ಕ್ಷಮಿಸೋದಕ್ಕೆ ಸಾಧ್ಯ. ಆಮೇಲೆ ಅದಕ್ಕೊಂದು ಉದಾಹರಣೆ, ಒಂದು ಎಕ್ಸಾಂಪಲ್ ಇಲ್ಲಿಂದ ಓದೋಣ. ಲೂಕನಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 42ರಿಂದ ಓದೋಣ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 7 ಫ್ರಮ್ ವರ್ಸ್ 42. ಯಾವನಿಗೆ ಹೆಚ್ಚಾಗಿ, ಈ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಎಷ್ಟನೇ ವಾಕ್ಯದಿಂದ? 40 ಓದಮ್ಮ. ಅದಕ್ಕೆ ಯೇಸು, ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತು ಅದೇ ಅಂದಾಗ ಅವನು, ಬೋಧಕನೇ ಹೇಳು ಅಂದನು. ಆಗ ಯೇಸು,
ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದ್ದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟುಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದಕ್ಕೆ ಸೀಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಹೆಚ್ಚಾಗಿ ಯಾರ್ದು ಬಿಟ್ಬಿಟ್ರು, ಬೇಡ ಬೇಡಪ್ಪ ನೀನು ಕೊಡೋದು ಅಂತ ಹೆಚ್ಚಾಗಿ ಯಾರು ಬಿಟ್ಬಿಟ್ರೋ ಅವನಿಗೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ. ಅಯ್ಯೋಯ್ಯೋ ಇಷ್ಟು ದೇವರು ಬಿಟ್ಬಿಟ್ರಾ ಅಂತ ಪ್ರೀತಿ ಜಾಸ್ತಿ ಆಗುತ್ತೆ. ನೋಡಿ, ಹೆಚ್ಚಾಗಿ ಫರ್ಗಿವ್ನೆಸ್ ಬಗ್ಗೆ ಗೊತ್ತಾಗೋರು ಮಾತ್ರನೇ ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯ. ಸೊ ಇವತ್ತು ನಾನು ಫರ್ಗಿವ್ನೆಸ್ ಬಗ್ಗೆ ಯಾಕೆ ಮಾತಾಡ್ತೀನಿ, ಕ್ಷಮಾಪಣೆ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ, ಹೆಚ್ಚಾಗಿ ಅವ್ರು ದೇವ್ರನ್ನ ಪ್ರೀತಿಸ್ತಾರೆ ಅನ್ನೋದಕ್ಕಾಗಿಯೇ ನಾನು ಫರ್ಗಿವ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಈ ಫರ್ಗಿವ್ನೆಸ್ ಸಂದೇಶ ನಿನ್ನನ್ನು ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡೋ ಥರ ಮಾಡುತ್ತೆ. ಈಗ ಇನ್ನೊಂದು ಕ್ವಶನ್ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾವ ಪಾಪ ದೇವರನ್ನು ದುಃಖಪಡಿಸುತ್ತೆ? ಎಲ್ಲ ಪಾಪನೂ ಒಂದೇ, ಪ್ರೀತಿ ಮಾಡದೇ ಇರೋದು. ವಿಗ್ರಹ ಆರಾಧನೆ, ದೇವ್ರಿಗೆ ಇಷ್ಟ ಇಲ್ಲದೆ ಇರೋದು ಯಾವುದು? ದೇವ್ರನ್ನ ದುಃಖಪಡಿಸುವಂಥದ್ದು ಯಾವುದು? ವಿಗ್ರಹ ಆರಾಧನೆ. ಇನ್ನೊಬ್ಬರನ್ನ ದುಃಖಪಡಿಸೋದು, ರಿಜೆಕ್ಟಿಂಗ್ ಜೀಸಸ್, ದೇವ್ರಿಗೆ ವಿರುದ್ಧವಾಗಿ ಮಾತಾಡೋದು, ಅನುಸರಿಸದೇ ಇರೋದು. ಎಫೆಸದವ್ರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 30ನೇ ವಾಕ್ಯ. ದ ಬುಕ್ ಆಫ್ ಎಫೆಷಿಯನ್ಸ್ ಚಾಪ್ಟರ್ 4 ವರ್ಸ್ 30. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನೆಕ್ಸ್ಟ್ ವಾಕ್ಯ. ಎಲ್ಲ ದ್ವೇಷ, ಕೋಪ, ಎಲ್ಲ ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಇದನ್ನ ದೂರ ಮಾಡಿದ್ರೆ ನೀನು ಪವಿತ್ರಾತ್ಮನನ್ನ ಸಂತೋಷಪಡಿಸ್ತೀಯ. ಇದನ್ನ ಇಟ್ಕೊಂಡ್ರೆ ನೀನು ಪವಿತ್ರಾತ್ಮನನ್ನ ದುಃಖಪಡಿಸ್ತೀಯ. ನೋಡಿ, ವ್ಯಭಿಚಾರ ಅಂತ ಹೇಳಿಲ್ಲ, ಕುಡಿಯೋದು ಹೇಳಿಲ್ಲ, ಪಿಕ್ಚರ್ ನೋಡೋದ್ರ ಬಗ್ಗೆ ಹೇಳಿಲ್ಲ, ಸಿನಿಮಾ ಬಗ್ಗೆ ಮಾತಾಡಿಲ್ಲ. ಆದರೆ ಒಂದೇ ಒಂದನ್ನು ಮಾತ್ರನೇ ಪವಿತ್ರಾತ್ಮನನ್ನ ದುಃಖಪಡಿಸೋದು, ವೆನ್ ಯು ಹ್ಯಾವ್ ಬಿಟರ್ನೆಸ್. ಓನ್ಲಿ ಇನ್ ದ ಬಿಟರ್ನೆಸ್ ಯು ಕ್ಯಾನ್ ನಾಟ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀನೇನೇ ಪಾಪ ಮಾಡಿಬಿಟ್ಟು ಬಂದ್ರೂ ಯು ಕ್ಯಾನ್ ಫೀಲ್ ದ ಹೋಲಿ ಸ್ಪಿರಿಟ್, ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆದರೆ ಕಹಿ ಇಟ್ಕೊಂಡು, ಇನ್ನೊಬ್ಬರ ಮೇಲೆ ಕೋಪ ಇಟ್ಕೊಂಡು, ದ್ವೇಷ ಇಟ್ಕೊಂಡಿದ್ದರೆ ಮಾತ್ರನೇ ಯು ಕ್ಯಾನ್ ನಾಟ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದರಲ್ಲಿ ಮಾತ್ರನೇ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಐ ಮೀನ್ ಇಂಟ್ರೊಡಕ್ಷನ್ನೇ ಭಯಂಕರವಾಗಿದೆ ಅನ್ನಿಸ್ತೈತೆ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಇರ್ರಿ. ನೋಡಿ, ಏನು ಮಾಡಬೇಡ್ರಿ, ಹೆಂಗಿರ್ರಿ ಅಂತ ಐತೆ. ಹೆಂಗಿರಬಾರ್ದು, ಹೆಂಗಿರಬೇಕು ಅಂತ ಹೇಳ್ತೈತೆ. ಈ ಎರಡರಲ್ಲೂ ಯು ಕ್ಯಾನ್ ಮೇಕ್ ಹೋಲಿ ಸ್ಪಿರಿಟ್ ಹ್ಯಾಪಿ, ಯು ಕ್ಯಾನ್ ಮೇಕ್ ಹೋಲಿ ಸ್ಪಿರಿಟ್ ಗ್ರೀವ್. ಇನ್ನೊಂದು ವಾಕ್ಯನ ಓದೋಣ. ಮತ್ತಾಯನ ಬರೆದ ಪುಸ್ತಕ 6ನೇ ಅಧ್ಯಾಯ 5ನೇ ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 5. ಪ್ರೇಯರ್ ಆ್ಯಂಡ್ ಫರ್ಗಿವ್ನೆಸ್ ಬೋತ್ ಆರ್ ಕನೆಕ್ಟೆಡ್. ನೋಡಿ, ನಾನು ಒಂದು ಹೇಳ್ತೇನೆ, ನಿನ್ನನ್ನು ಕ್ಷಮಿಸಲ್ಲ ಅಂತ ಯಾರಾದರೂ ಹೇಳ್ಬಿಟ್ರೆ ನೀವು ತಲೆನೇ ಕೆಡ್ಸ್ಕೊಂಬೇಡಿ. ಆದರೆ ನಾನು ಯಾರನ್ನೂ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ರೆ ನೀನು ತಲೆ ಕೆಡ್ಸ್ಕೊಬೇಕು. ಇವತ್ತು ನೋಡಿ, ಇವಾಗ ನನ್ನನ್ನು ಒಬ್ರು ಕ್ಷಮಿಸಲ್ಲ ಅಂತ ಹೇಳ್ಬಿಟ್ರೆ ನನಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಆದರೆ ನನ್ನ ಮೈಂಡಲ್ಲಿ ಅವ್ರನ್ನ ನಾನು ಕ್ಷಮಿಸೋದೇ ಇಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇರಬಾರ್ದು. ನನಗೆ ಇವಾಗ ಗೊತ್ತಿರೋಂಗು ಇವ್ರನ್ನ ನಾನು ಕ್ಷಮಿಸೋದೇ ಇಲ್ಲ ನನ್ನ ಲೈಫಲ್ಲಿ ಅಂತ ಒಬ್ಬರು ನನ್ನ ಹಿಸ್ಟ್ರಿಯಲ್ಲಿ, ನನ್ನ ಲಿಸ್ಟಲ್ಲಿ ಇವಾಗಿನವರೆಗೂ ಇಲ್ಲ. ಐ ವೋಂಟ್ ಫರ್ಗಿವ್ ಹರ್, ಐ ವೋಂಟ್ ಫರ್ಗಿವ್ ಹಿಮ್ ಅನ್ನೋರು ಒಬ್ಬರು ನನ್ನ ಲಿಸ್ಟಲ್ಲಿ ಇದುವರೆಗೂ ಇಲ್ಲ. ಆದರೆ ಹರ್ಟ್ ಮಾಡಿರೋದು, ಜಗಳ ಆಗಿರೋದು, ದುಃಖ ಪಟ್ಕೊಂಡಿರೋದು, ದುಃಖ ಪಡಿಸಿರೋದು ಏನೇನೋ ಇರ್ತೈತೆ. ಆದರೆ ಇವಾಗ ಫಸ್ಟ್ ನಿಮ್ಗೆ ಯಾರ ಮೇಲಾದರೂ ಒಂದು ಕಹಿ ಆಯ್ತಾ ಅಂತ ನಾನು ಕೇಳಿದ್ರೆ ನಾಟ್ ಇವನ್ ಒನ್. ಈ 6ನೇ ವಾಕ್ಯ ಇದೆಯಲ್ಲ, ಇದು 5ನೇ ವಾಕ್ಯ, ಇದು ಯಾವುದ್ರ ಬಗ್ಗೆ ಮಾತಾಡ್ತೈತೆ ಗೊತ್ತಾ? ಶಿಷ್ಯರು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ, ಲಾರ್ಡ್ ಟೀಚ್ ಅಸ್ ಟು ಪ್ರೇ. ಪ್ರಾರ್ಥನೆ ಮಾಡೋದು ಕಲಿಸು. ಪ್ರಾರ್ಥನೆಯಲ್ಲಿ ಒಂದು ಇದು ಕ್ಷಮಿಸು. ಪ್ರೇಯರ್ ಮಾಡೋಕ್ಕಿಂತ ಮುಂಚೆನೇ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಆ ಪ್ರೇಯರಲ್ಲೇ ಕಲಿಸ್ಕೊಟ್ಟಿದ್ದಾರೆ, ಫರ್ಗಿವ್, ಕ್ಷಮಿಸು. ಈ 6th ಚಾಪ್ಟರ್ ಫುಲ್ಲಾಗಿ ಇಟ್ಸ್ ಆಲ್ ಅಬೌಟ್ ಪ್ರೇಯರ್ ಟಾಪಿಕ್, ಫುಲ್ ಪ್ರೇಯರ್ ಟಾಪಿಕ್. 12. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. Forgive us our debts as we forgive our debtors. ಇನ್ನೊಂದು ಟ್ರಾನ್ಸ್ಲೇಷನ್ ಹಾಕಮ್ಮ. Forgive us the wrongs we have done
as we forgive the wrongs that others have done to us. ಇದನ್ನು ಸ್ವಲ್ಪ ನೀವು ಉಲ್ಟಾ ಮಾಡ್ಕೊಬೇಕು. ಬಿಕಾಸ್ ಹಿ ವಿಲ್ ನಾಟ್ ಫರ್ಗಿವ್ ಅಸ್, ಹಿ ಹ್ಯಾಸ್ ಆಲ್ರೆಡಿ ಫರ್ಗಿವನ್. ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ. ಸೊ ನಾವು ಹಿಂಗೆ ಓದಬೇಕು, ಆಸ್ ಯು ಫರ್ಗಿವ್ ಅವರ್ ಸಿನ್ಸ್ ವಿ ಶುಡ್ ಫರ್ಗಿವ್ ದೋಸ್ ಹೂ ಸಿನ್ ಅಗೇನ್ಸ್ಟ್ ಅಸ್. ನೀನು ನನ್ನನ್ನು ಕ್ಷಮಿಸಿರೋದ್ರಿಂದ ದೇವರೇ ನಾನು ಅವ್ರನ್ನ ಕ್ಷಮಿಸ್ತೀನಿ ಅಂತ ನೀವು ನೋಡಿ. ಇದೆಲ್ಲ ಹೋಲ್ ಪಿಕ್ಚರ್ ಇಸ್ ಆಲ್ ಅಬೌಟ್ ಪ್ರೇಯರ್. ಈಗ ಅದೇ ಮ್ಯಾಥ್ಯೂ ಚಾಪ್ಟ್ರಲ್ಲಿ 12 ಓದಿದ್ರಲ್ವಾ, ಪ್ರೇಯರ್ ಎಲ್ಲ ಕಲಿಸ್ಕೊಟ್ಬಿಟ್ರು ದೇವರು. ಪ್ರಾರ್ಥನೆ ಎಲ್ಲ ಕಲಿಸ್ಕೊಟ್ಟಿದ್ಮೇಲೆ ಅಲ್ಲಿಗೆ ಆಯ್ತಪ್ಪ ಪ್ರೇಯರ್ ಕಲ್ತ್ಕೊಂಡ್ರಾ ಆಯ್ತು ಹೋಗಿ ಅಂತ ಹೇಳಿಲ್ಲ. ಪ್ರೇಯರ್ ಟಾಪಿಕ್ ಮುಗಿದಿದ್ಮೇಲೆ ಫ್ರಮ್ ವರ್ಸ್ 14 ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡೋಣ. ವರ್ಸ್ 14. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆಯ್ತಾ, ಪ್ರೇಯರ್ ಟಾಪಿಕ್ ಮುಗೀತಾ. ನೆಕ್ಸ್ಟ್ ಮಾರ್ಕನಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 24ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 11 ವರ್ಸ್ 24. ಆನ್ಲೈನಲ್ಲಿ ಫಸ್ಟ್ ಟೈಮ್ ಇದೇ ಫರ್ಗಿವ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು. ನೋಡಿ, ಹರ್ಟ್ ಆಗೋದ್ರಲ್ಲೂ ಈ ಹರ್ಟ್ ಮಾಡೋದ್ರಲ್ಲೂ ಇರುವಂಥ ಒಂದು ನರಕ ವೇದನೆ ಯಾವುದ್ರಲ್ಲೂ ಇಲ್ಲ. ಯು ಕೆನಾಟ್ ಸ್ಲೀಪ್ ಅಟ್ ಆಲ್. ಇದು ಕಾಡ್ತಾ ಇರ್ತೈತೆ, ಚುಚ್ಚುತ್ತಾ ಇರ್ತೈತೆ. ನೋಡಿ, ಒಬ್ರನ್ನ ಕ್ಷಮಿಸಿಲ್ಲ ಅಂದಾಗ ಅಯ್ಯೋ ಒಂಥರ ಆ ಕಡೆ ತಿರುಗಿದಾಗಲೂ ಇದೆ, ಈ ಕಡೆ ತಿರುಗಿದಾಗಲೂ ಇದೆ. ಎಲ್ಲಿ ಹೋದ್ರೂ ನಮಗೆ ಗಾಡಿ ಓಡಿಸ್ಕೊಂಡು ಹೋಗೋ, ಮನೇಲಿ ಕುಂತ್ಕೊಂಡಿರೋ ಅದೇ ಕ್ಯಾಪ್ನ ಬರೋದು. ಒಂದು ಹರ್ಟ್ ಆಗಿರೋದು ಅಥವಾ ನಾವು ಹರ್ಟ್ ಮಾಡಿರೋದು. ಎರಡೂ ನಮ್ಮನ್ನು ಏನು ಮಾಡ್ತಾ ಇರ್ತದೆ ಗೊತ್ತಾ, ಕಾಡಿ ನಮ್ಮನ್ನು ಸಾಯಿಸ್ತಾ ಇರ್ತೈತೆ ಒಳಗಡೆ. ಅದಕ್ಕೇನೆ ಬೇಗ ಕರೆಕ್ಟಿಗೆ ಹೋಗ್ಬಿಟ್ಟು ಮಾತಾಡಿ ಸರಿ ಮಾಡ್ಕೊಂಬಿಡು. ಯು ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅವ್ರ ಒಳ್ಳೇದಕ್ಕಾಗಿ ನೀನು ಫರ್ಗಿವ್ನೆಸ್ ಕೇಳ್ತೀಯೋ ಇಲ್ವಾ, ನಿನ್ನ ಒಳ್ಳೇದಕ್ಕಾಗಿ ನೀನು ಕೇಳ್ಕೊಂಬಿಡು. ಅದಕ್ಕೇನೆ ಮಾತಾಡಬೇಕು ಅಂತ ಪರಿಸ್ಥಿತಿ ಬಂದಾಗ, ಜಗಳ ಆಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ, ಟೆನ್ಷನ್ ಆಗಬೇಕಾದಂಥ ಪರಿಸ್ಥಿತಿ ಬಂದಾಗ ನನ್ನ ಮೈಂಡಲ್ಲಿ ಏನಿರುತ್ತೆ ಅಂದರೆ, ನಾನು ಟೆನ್ಷನ್ ಆದರೆ ತಿರ್ಗಾ ನಾನೇ ತಾನೇ ಹೋಗ್ಬೇಕು, ಯಾಕೆ ಬೇಕು ನನಗಿದು ಅಂತ ಸೈಲೆಂಟಿಗಿರ್ತೀನಿ. ಸೊ ಜಗಳನೇ ಬರಬಾರ್ದು ಅನ್ನೋದು ಬರ್ದೇ ಇರೋದಕ್ಕೆ ನಾವು ಟ್ರೈ ಮಾಡ್ತಾ ಇರಬೇಕು. ಅಕಸ್ಮಾತ್ ಜಗಳ ಬರ್ತೈತೆ ಅಂದರೆ ಬೈಬಲ್ ಏನು ಹೇಳುತ್ತೆ ಅದ್ರ ಬಗ್ಗೆ. ಪ್ರಾವರ್ಬ್ಸ್ 13:10 ಜ್ಞಾನೋಕ್ತಿಗಳು ಬರೆದ ಪುಸ್ತಕ 13ನೇ ಅಧ್ಯಾಯ 10ನೇ ವಾಕ್ಯ. ಹೆಮ್ಮೆಯ ಫಲವು ಕಲಹವೇ, ಬುದ್ಧಿವಾದಕ್ಕೆ ಕಿವಿಗೊಡುವವರಲ್ಲಿ ಜ್ಞಾನ. ನೋಡಿ, ಇವಾಗ ಗಂಡ ಹೆಂಡತಿ ಜಗಳ ಆಗಿದ ತಕ್ಷಣನೇ ಸುಮ್ಮನೆ ರೇ ಅಂತ ಯಾಕೆ ಕಿರ್ಚ್ತಾರೆ? ಅಷ್ಟು ಪಕ್ಕದಲ್ಲೇ ಇದ್ಮೇಲೆ ಕಿರ್ಚದೇನಕ್ಕೆ? ಬಾಯಿ ಮುಚ್ಚು ಅಂತ ಹೇಳಿ ನೀನು ಏನಕ್ಕೆ ಹಂಗೆ ಕಿರ್ಚಾಡೋದು? ಇಲ್ಲ, ಒಬ್ರು ದೂರ ಇದ್ರೇ ಕಿರ್ಚಾಡೋದು. ಇವ್ರು ಯಾವಾಗ ಕಿರ್ಚಬೇಕು ಅಂತ ಮನ್ಸು ಮಾಡಿಬಿಟ್ರು ಆವಾಗಲೇ ಅವ್ರು ದೂರ ಹೊರಟೋದ್ರು. ಇವನ್ ಮೈಂಡಿಗೆ ಅವ್ರನ್ನ ಎಲ್ಲಿ ಇಟ್ಬಿಟ್ಟ, ಫಸ್ಟೇ ದೂರ ಇಟ್ಬಿಟ್ಟ. ಅದಕ್ಕೆ ಕಿರ್ಚಾಡ್ತಾವನ ಪಕ್ಕದಲ್ಲೇ ಇದ್ರು. ಅವ್ರು ಕಿರ್ಚಾಡೋದಕ್ಕೋ ಅವ್ರು ಅಂತ ಯಾಕೆ ಗೊತ್ತಾ ಜೋರು ಕಿರ್ಚಾಡೋದು? ಇವ್ರ ಮೈಂಡಲ್ಲಿ ಅವ್ರು ದೂರ ಹೊರಟೋದ್ರು ಫಸ್ಟೇ. That's the reason they are shouting. Though they are near, in their mind they are far. ಈ ರೆವಲೇಷನ್ಗಳನ್ನ ನೀವು ಎಷ್ಟು ಕೊಟ್ಟರು ಸಾಲಲ್ಲ ನನಗೆ. ಇನ್ನೊಂದು ವಾಕ್ಯ ಓದೋಣ ಬನ್ನಿ. ಈಗ ಒಂದು ಡಿಫ್ರೆನ್ಸ್ ಹೇಳ್ತೀನಿ. ಹಳೆ ಒಡಂಬಡಿಕೆಯಲ್ಲಿ ಒಂದು ಸ್ಟೋರಿಯಿಂದ ಓದೋಣ. ಹಳೆ ಒಡಂಬಡಿಕೆಯಲ್ಲಿ ಇಬ್ಬರು ಇದ್ದರು. ಡೇವಿಡ್ ವಾಸ್ ಎ ಕಿಂಗ್ ಆ್ಯಂಡ್ ಸಾಲ್ ವಾಸ್ ಎ ಕಿಂಗ್. ಇಬ್ಬರು ಒಂದೇ ಪದವಿಯಲ್ಲಿದ್ದರು, ಒಂದೇ ಊರಿಗೆ ರಾಜ ಆಗಿದ್ದರು. ಆದರೆ ಒಬ್ಬ ರಿಜೆಕ್ಟ್ ಆಗ್ತಾನೆ, ಒಬ್ಬ ಅಕ್ಸೆಪ್ಟ್ ಆಗ್ತಾನೆ. ಕಾರಣ ಏನು ಗೊತ್ತಾ? ಇವನು ಮಾಡಿದ ತಪ್ಪೇನು? ಸೌಲನ್ ಮಾಡಿದ ತಪ್ಪೇನು? ದಾವೀದ್ ಮಾಡಿದ ತಪ್ಪೇನು? ಹೇಳಿ ನೋಡೋಣ. ಸರಿ, ಯಾರು ತಪ್ಪು ದೊಡ್ಡದು, ಯಾರು ತಪ್ಪು ಚಿಕ್ಕದು? ಸೌಲನ್ ಏನು ಮಾಡ್ದ? ಒಬಿಡಿಯನ್ಸ್ ಇಲ್ಲ. ಬೇರೆ ದಾವೀದಿನ ತಪ್ಪೇನು? ಕೊಲೆ ಮಾಡಿ, ವ್ಯಭಿಚಾರ ಮಾಡಿ, ಕಂಡವ್ರ ಹೆಂಡ್ತಿನ ಕರ್ಕೊಂಬಂದು ಅವನು ಇಲ್ಲಿಂದ ಎಳ್ಕೊಂಬಂದು ಅವನ್ನ ಸಾಯಿಸಿ ಏನೇನೆಲ್ಲ ಮಾಡ್ತಾನೆ. ಅವ್ನು ಮಾಡಿ ದೊಡ್ಡದ. ಇವನಿಗೆ ನೋಡಿ, ಸೌಲ್ ಏನು ತಪ್ಪು ಮಾಡ್ದಾನೆ ಎಣಿಸ್ಬೇಕು. ನೀವು ಕುಂತ್ಕೊಂಡು ಯೋಚನೆ ಮಾಡ್ತಾಯಿದ್ರೆ ಏನಿರ್ಬೋದು. ಇವಾಗ ದಾವೀದನ ತಕ್ಷಣ ಇಷ್ಟು ಉದ್ದಲ್ಲಿ ಇಷ್ಟ ಐತೆ. ಆದರೆ ದೇವರು ಅವನ್ನ ಕ್ಷಮಿಸಿದ್ರು, ಇವನ್ನ ಕ್ಷಮಿಸಿಲ್ಲ. ಹೆಂಗಪ್ಪ ಇದು? ನಾವೊಂದು ಹೇಳ, ಹಾರ್ಟ್ ಮ್ಯಾಟರ್ಸ್. ಸೌಲನ ಹಾರ್ಟ್ ಬೇರೆ, ದಾವೀದನ ಹಾರ್ಟ್ ಬೇರೆ. ಈಗ ಸೌಲನ ಹಾರ್ಟ್ ಹೆಂಗಿತ್ತು ನೋಡಿ, ಅವನು ತುಂಬ ಸ್ಟ್ರಿಕ್ಟು. ಆದರೆ ಒಂದು ಕಡೆ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲ ಒಂದು ಕ್ಯಾಂಪ್ ಹಾಕ್ತಾರೆ. ಆ ಕ್ಯಾಂಪಲ್ಲಿ ಸೌಲನು ಒಂದು ಆರ್ಡರ್ ಕೊಡ್ತಾನೆ. ಏನಂದರೆ, ಯಾರನ್ನು ತಿನ್ನಬಾರ್ದು, ಎಲ್ಲರೂ ಯಾವುದ್ರಲ್ಲಿರಬೇಕು?
ಫಾಸ್ಟಿಂಗಲ್ಲಿ ಇರಬೇಕು ಅಂತ ಹೇಳ್ತಾನೆ. ಆದರೆ ಒಬ್ಬ ಮಾತ್ರ ಹೋಗಿ ತಿಂದು ಬಿಡ್ತಾನೆ. ಯಾರು? ಯೋನಾಥನ್ ಹೋಗಿ ತಿಂದು ಬಿಡ್ತಾನೆ. ಏನು ತಿಂತಾನೆ? ಜೇನು. ಬರೋಲ್ಲ. ವಿಕ್ಟೋರಿಯಾ ಕರೆಕ್ಟಿಗೆ ಆನ್ಸರ್ ಹೇಳ್ತಾವ್ರೆ. ತಿನ್ನಬೇಡ ಅಂತ ಹೇಳ್ದ, ಆದರೆ ತಿಂದಿದ್ದು ಯಾರಂದ್ರೆ ಅವ್ರ ಮಗನೇ ತಿಂದುಬಿಟ್ಟ. ಏನು ತಿಂದ ಅಂದರೆ ಜೇನು ತಿಂದ್ಬಿಟ್ಟು ಬಂದ್ಬಿಡ್ತಾನೆ. ಆಮೇಲೆ ಇವ್ರು ಕೇಳ್ತಾರೆ, ಯಾರು ತಿಂದಿದ್ದು? ಯಾರಾದರೂ ಯಾರೋ ಒಬ್ರು ತಿಂದ್ಬಿಟ್ಟು ಬಂದಿದ್ದಾರೆ ಅಂತ. ಅವಾಗ ಇವನೇನು ಹೇಳ್ತಾನೆ, ಯಾರಾದರೂ ಸಾಯಿಸ್ಬೇಕು, ನನ್ನ ಮಗ ಆದರೂ ಪರವಾಗಿಲ್ಲ ಅಂತಾನೆ. ಏನಂತಾನೆ? ಅವನ ಜೊತೆ ಇದ್ದವ್ರಿಗೆಲ್ಲ ಹೇಳ್ತಾರೆ, ಸ್ವಾಮಿ ಅದು ನಿಮ್ಮ ಮಗ, ನೀವು ಹಂಗೆ ಮಾಡಬಾರ್ದು ಅಂತ. ಇಲ್ಲ ಯಾರಾದರೂ ಪರವಾಗಿಲ್ಲ, ಸಾಯ್ಬೇಕು, ಮಗ ಆದರೂ ಸಾಯಿಸ್ಬೇಕು ಅಂತ ಅಪ್ಪಣೆ ಕೊಟ್ಬಿಡ್ತಾನೆ. ಆದರೆ ಜನರು ಬಿಡಲ್ಲ. ಆದರೆ ಇವನೇನು ಹೇಳ್ತಾನೆ ಗೊತ್ತಾ, ಮಗ ಆದರೆ ಯಾರಾಗಿಲ್ಲಿ ಸಾಯಿಸ್ಬಿಡಿ, ಸ್ಟ್ರಿಕ್ಟು, ಭಾಳ ಸ್ಟ್ರಿಕ್ಟು. ಇಲ್ಲಿ ಇವ್ರ ಮಗ ಒಂದು ತಪ್ಪು ಮಾಡ್ತಾನೆ. ಯಾರ ಮಗ? ದಾವೀದನ ಮಗ ಒಂದು ತಪ್ಪು ಮಾಡ್ತಾನೆ. ಅವನ ಹೆಸರೇನು? ಅಬ್ಸಲೋಮ್. ನೋಡಿ, ಅಬ್ಸಲೋಮ್ ಏನು ಮಾಡ್ತಾನೆ? ದಾವೀದನ ವಿರೋಧಕ್ಕೆ ಏನೇನು ಮಾಡ್ತಾನೆ? ಸೈನ್ಯ ಕಟ್ತಾನೆ. ಆಮೇಲೆ ಸಾಯಿಸಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಯಾರನ್ನ? ಅವ್ರ ಅಪ್ಪನ್ನ. ಆಮೇಲೆ ಇವಾಗ ಇವನು ಸೌಲನ್ನು ಹೇಳ್ನಲ್ಲ, ನನ್ನ ಮಗನ ಸಾಯಿಸು ಅಂತ. ಅವ್ನ ಮಗ ಏನು ತಪ್ಪು ಮಾಡ್ದ? ಜಯಂತಿಂದ. ಇವನೇನು ಮಾಡ್ದ? ಎಲ್ಲ ಸಾಯಿಸಕ್ಕೆ ಪ್ಲ್ಯಾನ್ ಮಾಡ್ದ, ಜನರನ್ನೆಲ್ಲ ಗ್ರೂಪ್ ಮಾಡ್ದ, ನೆಕ್ಸ್ಟ್ ರಾಜ ಆಗಬೇಕು ಅಂತ. ದೊಡ್ಡ ತಪ್ಪು ಯಾರ್ದು? ಅಬ್ಸಲೋಮ್ದ, ಜೋನತನ್ದ. ಅವರಪ್ಪ ಏನು ಹೇಳ್ತಾನೆ? ಜೇನು ತಿಂದ್ರೂ ಪರವಾಗಿಲ್ಲ, ಸಾಯಿಸು. ಇವರಪ್ಪ ಏನು ಹೇಳ್ತಾನೆ? ಸಾಯಿಸಕ್ಕೆ ಹೋದವ್ರನ್ನ ಏನು ಹೇಳ್ತಾನೆ? ನೋಡಿ, ಒಂದು ಕಡೆ ಯುದ್ಧಕ್ಕೆ ಹೋಗ್ತಾರೆ, ಅಲ್ಲಿ ದಾವೀದನು ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ. 2 ಸಾಮ್ಯಲ್ ಬರ್ದ ಪುಸ್ತಕ 8ನೇ ಅಧ್ಯಾಯ 5ನೇ ವಾಕ್ಯ. ದ ಬುಕ್ ಆಫ್ 2 ಸ್ಯಾಮ್ಯುಯಲ್ ಚಾಪ್ಟರ್ 18 ವರ್ಸ್ 5. ಅರಸನು ಯೋವಾಬ್, ಅಭಿಷೈ, ಇತ್ತೈ ತಗತೈ ತೈ ತಗತೈ. ಆಮೇಲೆ ಅರಸನು ಯೋವಾಬ್, ಅಭಿಷೈ, ಇತ್ತೈ ಎಂಬವರಿಗೆ ನನಗೋಸ್ಕರವಾಗಿ ಯೌವನಸ್ಥನಾದ ಅಬ್ಷಾಲೋಮನನ್ನು ಕರುಣಿಸಿರಿ ಎಂದು ಆಜ್ಞಾಪಿಸಿದನು. ಡೀಲ್ ಜೆಂಟ್ಲಿ ಫಾರ್ ಮೈ ಸೇಕ್ ವಿತ್ ದ ಯಂಗ್ ಮ್ಯಾನ್ ಅಬ್ಸಲೋಮ್. ಇವನೇನು ಹೇಳ್ತಾನೆ ಗೊತ್ತಾ? ಎಲ್ಲರೂ ಹೇಳ್ತಾರೆ, ಇವನ ಮಗನ ಸಾಯಿಸ್ಬಿಡು. ಎಷ್ಟು ಮಾಡ್ತಾನೆ ಗೊತ್ತಾ? ಎಲ್ಲರೂ ಬಂದು ರಾಜನ ಹತ್ರ ಹೇಳ ಗೊತ್ತಾ, ನಿನ್ನ ಮಗ ಅಷ್ಟು ಹಿಂಸೆ ಮಾಡ್ತಾನೆ, ಈ ಎಲ್ಲ ಊರವ್ರ ತಲೆ ಎಲ್ಲ ಕೆಡಿಸ್ತಾನೆ, ಅವ್ನು ಯಾಕೆ ಬೇಕು ನಿನಗೆ? ಇಷ್ಟು ಮಕ್ಕಳವ್ರಲ್ಲ ಅವನಿಗೆ. ಆದರೆ ಇವನು ಯುದ್ಧ ಮಾಡೋಕ್ಕೆ ಹೋದಾಗ ಏನು ಹೇಳ್ತಾನೆ ಗೊತ್ತಾ? ದಯವಿಟ್ಟು ನನ್ನ ಮಗನ ಮೇಲೆ ಸ್ವಲ್ಪ ಏನು ಮಾಡಬೇಡಪ್ಪ ಪ್ಲೀಸ್. ನೋಡಿ, ಯೋನಾಥನ್ ಏನಿಲ್ಲ, ಬೇರೆ ಜಯಂತಿಂದ ಸಾಯಿಸ್ಬಿಡು ಅಂತ ಅವರಪ್ಪ. ಇವ್ರ ಮಗ ಇಲ್ಲದೇ ಇರೋ ಕೆಲಸ ಎಲ್ಲ ಮಾಡ್ತಾನೆ. ಇವರಪ್ಪ ಏನು ಹೇಳ್ತಾನೆ ಗೊತ್ತಾ? ಬೇಡಪ್ಪ, ಅವ್ನು ಬಿಟ್ಬಿಡಿ. ಅಯ್ಯೋ ಪಾಪ. ನೋಡಿ, ಈ ಅಯ್ಯೋ ಪಾಪ ಅನ್ನೋರಿಗೆಲ್ಲ ದುಡ್ಡು ಜಾಸ್ತಿ ಬರ್ತಾ ಇರ್ತೈತೆ. ನೋಡಿ, ಹೋಲ್ ಬೈಬಲ್ ಹ್ಯಾಟ್ ಮ್ಯಾಟರ್ಸ್. ನಾನು ಆತ್ಮದಲ್ಲಿ ತುಂಬಿದೆ, ನಾನು ಪವಿತ್ರ ಆತ್ಮದಲ್ಲಿ ತುಂಬಿದೆ, ನಾನು ಅನ್ಯ ಭಾಷೆ ಮಾತಾಡ್ತೀನಿ, ನಾನು ಆ ಭಾಷೆ ಮಾತಾಡ್ತೀನಿ, ನಾನು ಇಂಗ್ಲೆಂಡ್ ಭಾಷೆ ಮಾತಾಡ್ತೀನಿ, ಅದೆಲ್ಲ ಬೇಡ. ನಿನಗೆ ಹಾರ್ಟ್ ಹೆಂಗಿದೆ ಅದು ತುಂಬ 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 ಮುಖ್ಯ. ಓಕೆ, ರೈಟ್. ಓದಮ್ಮ 27ನೇ ವಾಕ್ಯ. ಯುದ್ಧದಲ್ಲಿ ಏನಾಯಿತು ಅಂತ ಒಬ್ಬ ವಿಷಯ ಎತ್ಕೊಂಬರ್ತಾನೆ ಅವ್ರ ಅಪ್ಪನ ಹತ್ರ. ಕಾವಲುಗಾರನು ಮುಂದಾಗಿ ಬರುತ್ತಿರುವವನ ಓಟವು ಚಾದೋಕನ ಮಗನಾದ ಅಹಿಮಾಚನ ಓಟದ ಹಾಗೆ ಕಾಣುತ್ತದೆ ಎಂದನು. ಅದಕ್ಕೆ ಅರಸನು, ಅವನು ಒಳ್ಳೆಯವನು, ಶುಭ ವರ್ತಮಾನ ತರುವವನು ಅಂದನು. ಶುಭ ಸಂದೇಶ ತಂದಿರ್ತಾನೆ. ಅಹಿಮಾಚನು ಹತ್ತಿರ ಬಂದು ಅರಸನಿಗೆ ಶುಭವಾಗಲಿ ಎಂದು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅರಸನಿಗೆ ವಿರೋಧವಾಗಿ ಕೈ ಎತ್ತಿದವರನ್ನು ಸ್ವಾಧೀನಪಡಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ ಅಂದನು. ನೋಡಿ, ವಿಷಯ ಒಂದು ಎತ್ಕೊಂಡ್ಬರ್ತಾನೆ. ಯುದ್ಧದಲ್ಲಿ ನಮಗೆ ಜಯ ಸಿಕ್ತು, ಯುದ್ಧ ಆಯಿತು, ಸ್ವಾಮಿ ನಮಗೆ ಯುದ್ಧ ಸಿಕ್ಬಿಡ್ತು, ಇದೆಲ್ಲ ಗುಡ್ ನ್ಯೂಸ್ ಒಬ್ಬ ತಗೊಂಡ್ಬರ್ತಾನೆ. ದಾವೀದನ್, ಹೌದಾ ಜಯಿಸಿಬಿಟ್ವಾ ಅಂತ ಕೇಳಿಲ್ಲ. ಅವನೇನು ಹೇಳ್ತಾನೆ ದಾವೀದನ್ ಕೇಳಿ. ನೆಕ್ಸ್ಟ್. ಆಗ ಅರಸನು ಅವನನ್ನು, ಯೌವನಸ್ಥನಾದ ಅಬ್ಷಾಲೋಮನು ಸುರಕ್ಷಿತನಾಗಿದ್ದಾನೋ ಎಂದು ಅವನೇನು ಹೇಳ್ತಾನೆ ಗೊತ್ತಾ? ಈಸ್ ದ ಯಂಗ್ ಮ್ಯಾನ್ ಅಬ್ಸಲೋಮ್ ಸೇಫ್? ನನ್ನ ಮಗ ಅಬ್ಸಲೋಮ್ ಸೇಫ್ ಆಗಿದ್ದಾನ? ನೋಡಿ, ಏನು ನ್ಯೂಸ್ ಬರ್ತೈತಲ್ಲ, ನನ್ನ ಮಗ ಹೆಂಗಿದ್ದಾನೆ. ಅದಕ್ಕೆ ಅವನೇನು ಹೇಳ್ತಾನೆ? ಅದಕ್ಕೆ ಅಹಿಮಾಚನು, ಯೋವಾಬನು ಒಡೆಯರ ಸೇವಕನಾದ ನನ್ನನ್ನು ಕಳುಹಿಸುವಾಗ ನಾನು ಒಂದು ದೊಡ್ಡ ದೊಂಬಿಯನ್ನು ಕಂಡೆನು, ಆದರೆ ಸಂಗತಿ ಏನೆಂಬುದು ನನಗೆ ಗೊತ್ತಾಗಲಿಲ್ಲ. ಏನು ಸಂಗತಿ ಗೊತ್ತಿಲ್ಲ ರಾಜ, ಆದರೆ ಏನೋ ಅಲ್ಲಿ ಒಂದು ದೊಂಬಿ ನಡೀತಾ ಇತ್ತು, ಅದರ ಅಬ್ಸಲೋಮ್ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ, ನೀನು ಸೈಡಲ್ಲಿ ನಿಂತ್ಕೋ. ಏನು ಹೇಳ್ತಾನೆ? ಸೈಡಿಗೆ ನಿಂತ್ಕೋ. ಆಗ ಅರಸನು ಅವನಿಗೆ, ನೀನು ಇತ್ತ ನಿಲ್ಲು ಬಾ, ನೀನು ಸೈಡ್ಗೆ ಬಂದು ನಿಂತ್ಕೋ.
ಅವನು ನಿಂತನು. ಆ. ಅಷ್ಟರಲ್ಲಿ ಕೂಷ್ಯನು ಬಂದು, ನನ್ನ ಒಡೆಯನಾದ ಅರಸನಿಗೆ ಶುಭವರ್ತಮಾನ ತಂದಿದ್ದೇನೆ. ಇನ್ನೊಬ್ಬ ಬರ್ತಾನೆ, ನೆಕ್ಸ್ಟ್ ಕೂಷನ್ ಬರ್ತಾನೆ. ಅವನು ಬಂದ್ಬಿಟ್ಟು ಏನು ಹೇಳ್ತಾನೆ? ಯೆಹೋವನು ನಿನಗೆ ವಿರುದ್ಧವಾಗಿ ಎದ್ದವರೆಲ್ಲರಿಗೂ ಮುಯ್ಯು ತೀರಿಸಿದ್ದಾನೆ ರಾಜ, ಇವತ್ತೊಂದು ಗುಡ್ ನ್ಯೂಸು ಅಂತ ಹೇಳಿದ್ಕೆ 32ನೇ ವಾಕ್ಯ ತಿರ್ಗಾ ದಾವೀದನು ಏನು ಹೇಳ್ತಾನೆ ಗೊತ್ತಾ? 32, ಅರಸನು ಅವನನ್ನು ಯವನಸ್ಥನಾದ ಅಬ್ಸಲೋಮನು ಸುರಕ್ಷಿತನಾಗಿದ್ದಾನೋ. ನೋಡಿ, ಏನೇ ನ್ಯೂಸ್ ಬಂದರೂ ಇವನು ಮನಸ್ಸೆಲ್ಲ ಏನಿದೆ ಗೊತ್ತಾ? ಅವನೇನು ಮಾಡಿಲ್ಲ ತಾನೆ. ಇಷ್ಟಿಕ್ಕೂ ಇವನು ಅವ್ರ ಅಪ್ಪನಿಗೆ ವಿರೋಧವಾಗಿ ಏನೇನೆಲ್ಲ ಮಾಡ್ದ. ಆದರೂ ನೋಡಿ, ಕ್ಷಮಿಸೋ ಹೃದಯ ಇವನಿಗೆ. ಛೇ, ಆಮೇಲೆ ಏನೇನು ಹೇಳ್ತಾನೆ ಗೊತ್ತಾ? ಇನ್ನೊಂದು ಮುಖ್ಯವಾದ ಒಂದು ಡೈಲಾಗ್ ಹೊಡಿತಾನೆ ನೋಡಿ ದಾವೀದನು, ಅದು ಭಯಂಕರ. ನೆಕ್ಸ್ಟ್, ಅರಸನು ಅವನನ್ನು ಯೌವನಸ್ಥನಾದ ಅಬ್ಷಾಲೋಮನು ಸುರಕ್ಷಿತನಾಗಿದ್ದಾನೋ ಎಂದು ಕೇಳಲು, ಅವನು ನನ್ನ ಒಡೆಯನಾದ ಅರಸನ ಶತ್ರುಗಳಿಗೂ ಅವನಿಗೆ ಕೇಡು ಮಾಡುವುದಕ್ಕೆ ಎದ್ದು ನಿಂತವರೆಲ್ಲರಿಗೂ ಆ ಯೌವನಸ್ಥನಿಗಾದ ಗತಿಯೇ ಆಗಲಿ ಎಂದು ಉತ್ತರ ಕೊಟ್ಟನು. ಗೊತ್ತಾಗೋಯ್ತು ಸತ್ತೋದ ಅಂತ. ಯೌವನಸ್ಥ ಮಗ ಅಬ್ಷಾಲೋಮ್ ಸತ್ತೋದ ಅಂತ ವಿಷಯ ಬಂದ್ಬಿಡ್ತು. ಅದಕ್ಕೆ ದಾವೀದನು ಏನು ಹೇಳ್ತಾನೆ ಗೊತ್ತಾ? ಇದನ್ನು ಕೇಳಿ ಅರಸನು ಎದೆ ಒಡೆದವನಾಗಿ, ನನ್ನ ಮಗನೇ ಅಬ್ಷಾಲೋಮನೇ, ನನ್ನ ಮಗನಾದ ಅಬ್ಷಾಲೋಮನೇ, ನಿನಗೆ ಬದಲಾಗಿ ನಾನು ಸತ್ತಿದ್ರೆ ಎಷ್ಟೋ ಒಳ್ಳೇದಾಗ್ತಾ ಇತ್ತು. ಇವನು ಬದಲಾಗಿ ನಾನು ಸಾಯ್ಬಾರ್ದಾಗಿತ್ತ. ಇವನು ಎಂಥವನು? ಮೋಸ. ಅವರಪ್ಪನಿಗೆ ಬೆಂಕಿ ಇಟ್ಟವನು. ಏನೇನೆಲ್ಲ ಮಾಡ್ತಾನೆ ಗೊತ್ತಾ ಅಬ್ಷಾಲೋಮನು? ದಾವೀದನೆಲ್ಲ ಗೊತ್ತಾ? ನಾನು ಸತ್ತು ಇವನು ಬದುಕಿದ್ರೆ ಚೆನ್ನಾಗಿರೋದು. ದಟ್ ಈಸ್ ದ ಹಾರ್ಟ್ ಆಫ್ ಡೇವಿಡ್. ಇಂಥ ಕೆಟ್ಟವನಿಗೆ ಹೋಗಿ ದಾವೀದನು ಇವನು ಬದಲಾಗಿ ನಾನು ಸಾಯ್ಬಾರ್ದ ಅಂತ ಕೇಳ್ತಾನಲ್ಲ, ಇದೇನಪ್ಪ ಇದು, ಒಂದು ಹಾರ್ಟ್ ಹಿಂಗೈತಲ್ಲ ಅಂತ ಹೇಳ್ಬಿಟ್ಟು ದೇವ್ರು ತೀರ್ಮಾನ ಮಾಡಿಬಿಟ್ರು, ಯೇಸು ಸ್ವಾಮಿ ಇವನು ವಂಶದಲ್ಲೇ ಹುಟ್ಟಬೇಕು ಅಂತೇಳಿ ಯೇಸುವಿಗೆ ದಾವೀದನ ಕುಮಾರನೇ ಅಂತ ಹೆಸರು ಹೆಂಗೆ ಬಂದ್ಬಿಡ್ತು ಟೈಟಲ್ ಅಂದರೆ, ದಾವೀದನ ಕುಮಾರನೇ ಅಂತ ಬಂದ್ಬಿಡ್ತು. ದ ಸನ್ ಆಫ್ ಡೇವಿಡ್. ವೈ? ದ ಮ್ಯಾನ್ ಹೂ ಫರ್ಗಿವ್ಸ್. ಯೇಸು ಸ್ವಾಮಿ ವಂಶನೇ ಅದರಲ್ಲಿ ಬಂದ್ಬಿಡ್ತು. ಯಾಕೆ ಗೊತ್ತಾ? ಅಂತಹ ಕೆಟ್ಟವನಿಗೂ ಅಯ್ಯೋ ಪಾಪ ಇವನು ಸಾಯ್ಬೇಕು, ಇವನು ಬಲ್ಲ ನಾನು ಸತ್ತಿದ್ರೆ ಚೆನ್ನಾಗಿರ್ತೈತಲ್ಲ ಅಂತೇಳಿ. ಏನಯ್ಯ ಹೃದಯ ಇವಂದು, ಏನಪ್ಪ ಮನಸ್ಸಿದು, ಮನ್ಸ ಇದು. ದೇವ್ರೆ ಅಂದ್ಬಿಟ್ರು, ಇವನು ನನ್ನ ಹೃದಯಕ್ಕೆ ತಕ್ಕವನು. ವ್ಯಭಿಚಾರ ಮಾಡಿ ತಪ್ಪು ಮಾಡಿದೆಲ್ಲ ಒಂದು ಕಡೆ ಇಡಿ, ಆದರೆ ಹಾರ್ಟ್ ಹೆಂಗಿತ್ತು ಗೊತ್ತಾ? ಅವನಿಗೆ ಕ್ಷಮಿಸೋ ಹಾರ್ಟ್ ಇತ್ತು. ನಾನೇನು ಹೇಳ್ತೀನಿ ಗೊತ್ತಾ? ನೀನು ಚೆನ್ನಾಗಿ ಪ್ರೇಯರ್ ಮಾಡ್ಬೋದು, ಚೆನ್ನಾಗಿ ಅನ್ಯ ಭಾಷೆ ಮಾತಾಡ್ಬೋದು, ಆದರೆ ಕ್ಷಮಿಸೋ ಹೃದಯ ಇಲ್ಲ ಅಂದಮೇಲೆ ಗಾಡ್ ಡಸಂಟ್ ಲೈಕ್ ದ್ಯಾಟ್. ಅದಕ್ಕೇನೆ ಈ ಬಿಟರ್ನೆಸ್ ಒಳಗಡೆ ಬರೋದಕ್ಕಿಂತ ಮುಂಚೆನೆ ಟಪ್ಪಂತ ತೋಡ ಎತ್ತ ಹಾಕ್ಬಿಡ್ಬೇಕು ಆಚೆ. ಇಟ್ ವಿಲ್ ಸ್ಪಾಯಿಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಮತ್ತೆ ಏನಕ್ಕೆ ಬರೆದ ಪುಸ್ತಕ 18ನೇ ಅಧ್ಯಾಯ 21ರಿಂದ 35ವರೆಗೂ. ಇದರಲ್ಲಿ ಒಂದು ಪ್ಯಾರಬಲ್ ಇದೆ, ಇದರಲ್ಲಿ ಒಂದು ಸಾಮ್ಯ ಇದೆ. ಗಮನಿಸಿ, ಇಲ್ಲಿ ಒಬ್ಬ 100 ರೂಪಾಯಿ ಕೊಡಬೇಕು, 100 ಹಣ ಕೊಡಬೇಕಾಯ್ತು. ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಕೇಳಿ ಕುತ್ತಿಗೆ ಇಸ್ಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡ. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿದನು. 31, ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು, ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದನ್ನೆಲ್ಲ ತಿಳಿಸಿದನು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೇ, ವಿಕೆಟ್ ಸರ್ವೆಂಟ್. ಯಾರಿಗೆ ವಿಕೆಟ್ ಅಂತಾರೆ ದೇವರು? ಕ್ಷಮಿಸದೇ ಇರೋರಿಗೆ. ಸೊ ಕ್ಷಮಿಸೋರು ಬಿಲವೆಡ್, ಕ್ಷಮಿಸದವರು ವಿಕೆಟ್. ಆಮೇನ್, ವಿಕೆಟ್, ಯು ವಿಕೆಟ್ ಅಂತ ಹೇಳಿ ನೋಡಿ. ವಿಕೆಟ್ ಸರ್ವೆಂಟ್, ಐ ಫರ್ಗೇವ್ ಯು ಆಲ್ ದ ಡೆಟ್ ಬಿಕಾಸ್ ಯು ಬೆಗ್ಡ್ ಮೀ. ಸಾಲವನ್ನೆಲ್ಲ ನಾನು ಬಿಟ್ಟೆನಲ್ಲ, ನಾನು ನಿನ್ನನ್ನು ಕರುಣಿಸದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿದನು. ಏನು ಹೇಳ್ತಾನೆ ಗೊತ್ತಾ ಇವನು? ನಾನು ನಿನಗೆ ಎಷ್ಟು ಕ್ಷಮಿಸಿದೆ, ನೀನೊಂದು ಚಿಕ್ಕದನ್ನು ನಿನ್ನ ಕೈಲಿ ಕ್ಷಮಿಸೋಕ್ಕಾಗಿಲ್ವಾ? ಸೊ ಯಾವಾಗಲೂ ದೇವರು ನಮ್ಮನ್ನು ಎಷ್ಟು ಕ್ಷಮಿಸಿದ್ದಾರೆ ಅಂತ ತಿಳ್ಕೊಳ್ತಾ ನಾವು ಇನ್ನೊಬ್ಬರನ್ನ ಕ್ಷಮಿಸೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಯು ಶುಡ್ ರಿಮೆಂಬರ್ ಹೌ ಮಚ್ ಗಾಡ್ ಫರ್ಗೇವ್ ಯು.
ಹೌ ಮಚ್ ಗಾಡ್ ಲವ್ಸ್ ಯು. ಎಷ್ಟು ದೇವ್ರು ನನ್ನನ್ನು ಪ್ರೀತಿಸಿದ್ದಾರೆ. ಒಂದು ವೇಳೆ ದೇವ್ರು ನನಗೆ ಕ್ಷಮಿಸಿರಲಿಲ್ಲ ಅಂದರೆ ಇಷ್ಟೊತ್ತು ಫುಟ್ಪಾತಲ್ಲಿ ಇರ್ತಾಯಿದ್ದೆ. ಒಂದು ವೇಳೆ ದೇವ್ರು ನನಗೆ ಕ್ಷಮಿಸಿರಲಿಲ್ಲ ಅಂದರೆ ಇಷ್ಟೊತ್ತು ರೋಡಲ್ಲಿ ಇರ್ತಾಯಿದ್ದೆ. ದೇವ್ರು ನನಗೆ ಕ್ಷಮಿಸಿಲ್ಲ ಅಂದಿದ್ರೆ ಇಷ್ಟೊತ್ತರಲ್ಲಿ ನಮಗೆ ತಿನ್ನೋಕೆ ಊಟನೂ ಇರ್ತಾ ಇರಲಿಲ್ಲ. ಆದರೆ ಇವತ್ತು ದೇವ್ರು ನಮ್ಮನ್ನೆಲ್ಲ ಇಷ್ಟೆಲ್ಲ ನಮ್ಮನ್ನು ಕ್ಷಮಿಸಿ ಇಷ್ಟು ಚೆನ್ನಾಗಿಟ್ಟಿದ್ದಾರೆ. ನಿನಗೆ ಇನ್ನೊಬ್ಬರನ್ನ ಕ್ಷಮಿಸೋದಕ್ಕೆ ನಿನಗೆ ಮನಸ್ಸಿಲ್ವೇ ನೀಚನೆ, ಯು ವಿಕೆಡ್ ಅಂತ ಬೈಬಲ್ ಹೇಳಿದ್ದು. ಅದಕ್ಕೆ ನಾನು ಸ್ಟಾರ್ಟಿಂಗೇ ಇಂಟ್ರೊಡಕ್ಷನ್ ಕೊಟ್ಟೆ. ಕ್ಷಮಿಸೋ ಹೃದಯ ಇರೋನ್ನ ದುಃಖಪಡಿಸೋದು ತುಂಬ ಕಷ್ಟ. ಏಮೇನ್. ಸೊ ಈ ಥರ ನಮ್ಮ ಮೋಲ್ಡ್ ಈ ಥರ ಆಗ್ಬಿಡ್ಬೇಕು. ಇದಕ್ಕೆ ಬಂದ್ಬಿಟ್ಟು ವಿ ನೀಡ್ ಟೈಮ್. ಪವಿತ್ರಾತ್ಮದಲ್ಲಿ ತುಂಬೋದು 5 ನಿಮಿಷ, ಪ್ರಾರ್ಥನೆ ಮಾಡೋದು 5 ನಿಮಿಷ, ಅಭಿಷೇಕದಲ್ಲಿ ತುಂಬೋದು 10 ನಿಮಿಷ. ಇದೆಲ್ಲ ನೋಡಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಆದರೆ ಇನ್ನೊಬ್ಬರನ್ನ ಕ್ಷಮಿಸ್ಬೇಕು ಅನ್ನೋ ಎತ್ತೋ ತೀರ್ಮಾನ ಇದೆಯಲ್ಲ, ಅದು ಭಾಳ ಭಾಳ ಕಷ್ಟ. ನೀನು ಅದನ್ನು ಮಾಡಿಬಿಡು. ನೀನು ಪ್ರಾರ್ಥನೆ ಮಾಡಿದಾಗಲ್ಲ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೇನ್. ಕೆಲವರು ಯೋಚನೆ ಮಾಡ್ಬೋದು, ಪಾಸ್ಟರ್ ನನ್ನ ಗಂಡ ಮಾಡಿದ್ದನ್ನು ಕ್ಷಮಿಸೋಕ್ಕೆ ಆಗಲ್ಲ ಪಾಸ್ಟರ್, ನನ್ನ ಹೆಂಡತಿ ಮಾಡಿದ್ದನ್ನು ನಾನು ಕ್ಷಮಿಸೋಕ್ಕೆ ಆಗಲ್ಲ ಪಾಸ್ಟರ್, ನನ್ನ ಮಕ್ಕಳು ಮಾಡಿದ ದ್ರೋಹ ನನ್ನ ಕೈಲಿ ಕ್ಷಮಿಸೋಕ್ಕೆ ಆಗಲ್ಲ ಪಾಸ್ಟರ್, ನನ್ನ ಲೈಫಲ್ಲಿ ಇವ್ರು ಮಾಡಿದ ದ್ರೋಹನ ನಾನು ಕ್ಷಮಿಸೋಕ್ಕೆ ಆಗಲ್ಲ ಪಾಸ್ಟರ್. ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆಯದನ್ನು ಹೇಳ್ತೀನಿ ನೋಡಿ. ಅವ್ರು ಏನಾದರೂ ಮಾಡಿರಲಿ, ನೀವು ಪ್ರೇಯರ್ ಮಾಡ್ಬೇಕಾರೆ ಒಂದು ವೇಳೆ ನೀವು ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳೋದಕ್ಕೆ ಒಂದು ವೇಳೆ ನಿಮ್ಗೆ ಅವಕಾಶ ಇಲ್ಲ ಅಂದರು, ಒಂದು ವೇಳೆ ಅವ್ರಿಗೆ ನಿಮ್ಮನ್ನು ನೋಡಿದ್ರೇ ಆಗಲ್ಲ, ನಿಮ್ಮ ಮಕ್ಕನೇ ನೋಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ನೀವು ಒಂದೇ ಒಂದು ಮಾತ್ರ ಮಾಡಿ, ದೇವರೇ ನನ್ನ ಮನಸಾರೆ ನಾನು ಅವ್ರನ್ನ ಕ್ಷಮಿಸ್ತೀನಿ, ನಾನು ಅವ್ರನ್ನ ಆಶೀರ್ವದಿಸ್ತೀನಿ. ನಿಮ್ಗೆ ಯಾರ ಮೇಲಾದರೂ ನಿಮ್ಮ ಸ್ವಂತ, ನಿಮ್ಮ ಗಂಡ ಹೆಂಡತಿ ಮಕ್ಕಳು ಅಥವಾ ನಿಮ್ಮ ಫ್ರೆಂಡ್ಸೋ ಎಲ್ಲಾದರೂ ಇರ್ಬೋದು, ನಿಮ್ಗೆ ಯಾರನ್ನ ಕ್ಷಮಿಸೋಕ್ಕಾಗಲ್ಲ ಅನ್ನೋದು ಇದೆಯೋ, ಇವತ್ತು ಈ ಸಂದೇಶದ ಮುಖಾಂತರ ಕ್ಷಮಿಸೋದಕ್ಕೆ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಹೇಳಿ, ನೀವೊಂದು ಸತಿ ಮೈಂಡಲ್ಲಿ ಇಟ್ಕೊಳ್ಳಿ, ಯಾರನ್ನ ನಿಮಗೆ ಆಗದೇ ಇಲ್ವೋ ಅವ್ರ ಹತ್ರ ಒಂದು ವೇಳೆ ನೀವು ಮಾತಾಡೋಕ್ಕೆ ಸಾಧ್ಯ ಆದರೆ ಮಾತಾಡಿ. ಒಂದು ವೇಳೆ ಮಾತಾಡೋಕ್ಕೆ ಅವ್ರಿಗೆ ನಿಮ್ಮನ್ನು ನೋಡೋಕ್ಕೆ ಇಷ್ಟ ಇಲ್ಲ, ಮಾತಾಡಬಾರ್ದು ಅನ್ನೋ ತೀರ್ಮಾನ ಇದ್ದರೆ ನೀವು ಅವ್ರ ಹತ್ರ ಮಾತಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಹಾರ್ಟಲ್ಲಿ, ನಿಮ್ಮ ಮೈಂಡಲ್ಲಿ ಜಸ್ಟ್ ಫರ್ಗಿವ್ ದೆಮ್. ಆದರೆ ಅವರು ಮಾತಾಡೋಕ್ಕೆ ರೆಡಿ ಇದ್ದಾರೆ, ನೀನು ಮಾತಾಡೋಕ್ಕೆ ರೆಡಿ ಇಲ್ಲ ಅಂದಮೇಲೆ ಅಲ್ಲಿ ನೀನು ಸ್ವಲ್ಪ ಸರಿ ಹೋಗಬೇಕು. ಇಫ್ ದೇ ಆರ್ ರೆಡಿ ಬಟ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಟಾಕ್ ಟು ದೆಮ್ ಅಂದರೆ ಅದು ಸ್ವಲ್ಪ ಕಷ್ಟ. ಸೊ ಇವತ್ತು ಒಂದು ತೀರ್ಮಾನ ಮಾಡಿ, ನಾನು ಕ್ಷಮಿಸ್ತೀನಿ. ಆಮೆನ್. ಆ ಥರ ಮಾಡಿದ್ಮೇಲೆ ನೋಡಿ ನಿಮ್ಮ ಪ್ರೇಯರ್ಗೆ ಆನ್ಸರ್ಸ್ ಬೇಗ ಬರುತ್ತೆ. ಆಮೆನ್. ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್, ಯು ಕ್ಯಾನ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ಯಾವುದಾದೆಲ್ಲ ಫೈನಾನ್ಸ್ ಇದೆಯೋ ಎಲ್ಲ ಡೋರ್ಸ್ ಓಪನ್ ಆಗುತ್ತೆ ಯೇಸುವಿನ ನಾಮದಲ್ಲಿ. ಆಮೆನ್. ಓ ಮೈ ಗಾಡ್. ಅದು ಮಾತ್ರ ಅಲ್ಲ, ಅನ್ನದರ್ ಇಂಪಾರ್ಟೆಂಟ್ ಥಿಂಗ್. ಈ ಮೆಸೇಜಲ್ಲಿ ನನಗೆ ಹೋಗೋಕ್ಕೆ ಇವಾಗ ಟೈಮ್ ಇಲ್ಲ. ಅನ್ನದರ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ಒಬ್ಬನ್ನ ಯೇಸು ಸ್ವಾಮಿ ಹತ್ರ ಗುಣ ಮಾಡೋಕ್ಕೆ ಕರ್ಕೊಂಬರ್ತಾರೆ. ದೇವ್ರೇನಂತ ಗೊತ್ತಾ? ನಿನ್ನ ಪಾಪ ಕ್ಷಮಿಸಲ್ಪಡ್ತಿರ್ತಾರೆ. ಫರ್ಗಿವ್ನೆಸ್, ಸಿಕ್ನೆಸ್ ಬೋತ್ ಆರ್ ಕನೆಕ್ಟೆಡ್. ಸೊ ಯೇಸು ಸ್ವಾಮಿ ಅವನು ಗುಣಪಡಿಸಿದ್ರೆ ಅಲ್ಲಿರೋ ದೇವ್ರೆ ಇವನಿಗೆ ಹೀಲಿಂಗ್ ಮಾಡಬೇಕು. ಅಲ್ಲಪ್ಪ, ಅವ್ನಿಗೆ ಹೀಲಿಂಗ್ ಬೇಕಾಗಿಲ್ಲ, ಅವನಿಗೆ ಫರ್ಗಿವ್ನೆಸ್ ಬೇಕು ಅಂತ ದೇವ್ರು ಫಸ್ಟ್ ಏನು ಮಾಡಿದ್ರು ಗೊತ್ತಾ? ಅವನ್ನ ಕ್ಷಮಿಸಿದ್ರು. ಕ್ಷಮಿಸಿದ ತಕ್ಷಣ ಈ ವಾಸ್ ಹೀಲ್ಡ್. ನೀವು ಚೆನ್ನಾಗಿರೋದಕ್ಕಾಗಿ ನೀವು ಕ್ಷಮಿಸಿ. ಪಾಸ್ಟರ್, ನಾನು ನನ್ನ ಪ್ರೆಸ್ಟೀಜ್ ಬಿಟ್ಟುಬಿಟ್ಟು ನಾನು ಹೆಂಗೆ ಹೋಗೋದು? ಜಗಳ ಸ್ಟಾರ್ಟ್ ಆಗೋದೇ ಹೆಂಗೆ ಗೊತ್ತಾ? ಇಟ್ಸ್ ಆಲ್ ಬಿಕಾಸ್ ಆಫ್ ಪ್ರೈಡ್. Proverbs 13:10. ಹೆಮ್ಮೆಯ ಫಲವು ಕಲಹವೇ, ಬುದ್ಧಿವಾದಕ್ಕೆ ಕಿವಿಗೊಡುವವರಲ್ಲಿ ಜ್ಞಾನ. Pride leads to conflict. Pride leads to conflict. ಎಲ್ಲಿ ಜಗಳ, ಮನೆಯಲ್ಲೂ ಅಷ್ಟೇ, ಗಂಡ ಹೆಂಡತಿ ಮಗಳ ಮಧ್ಯೆ ಜಗಳ ಯಾಕೆ ನಿಲ್ಲಲ್ಲ ಹೇಳಿ? ಅವ್ರವ್ರು ಹೇಳ್ರಿ, ಇವ್ರೊಂದು ಹೇಳ್ರಿ, ಇವ್ರೊಂದು ಹೇಳ್ರಿ, ಅವ್ರೊಂದು ಹೇಳ್ತಾರೆ, ಅವ್ರೊಂದು ಹೇಳ್ರಿ, ಇವ್ರೊಂದು ಹೇಳ್ತಾರೆ. ಗಂಡ ಹೇಳ್ತಾರೆ, ಬಾಯ್ ಮುಚ್ಚು, ನೀನು ಮಾತಾಡಬೇಡ. ನಿಮ್ಮಪ್ಪ ಗೊತ್ತಾ? ನಿಮ್ಮ ಅಪ್ಪನ ಬಗ್ಗೆ ಮಾತಾಡಬೇಡ. ನಿಮ್ಮ ಅಮ್ಮನ ಬಗ್ಗೆ ಮಾತಾಡಬೇಡ. ನಮ್ಮ ಅಮ್ಮನ ಬಗ್ಗೆ ಮಾತಾಡಬೇಡ. ಯಾರಾದರೂ ಒಬ್ಬರು ಯಾವುದೋ ಒಂದು ಸ್ವಾಮೀಜಿ ಇವತ್ತು ಒಂದು ಸ್ವಾಮೀಜಿದು ಒಂದು ಮೆಸೇಜ್, ಒಂದು ಸುಮ್ಮನೆ ಒಂದು ರೀಲ್ಸಲ್ಲಿ ಕೇಳಿದೆ. ಜಗಳ ಆಡಂಗಿದ್ರೆ ಅವ್ರು ಹೇಳ್ತಾರೆ, ಜಗಳ ಆಡಂಗಿದ್ರೆ ಒಂದು ದಿವಸ ನೀವು ಆಡಿ, ಒಂದು ದಿವಸ ಅವ್ರು ಆಡಲಿ, ಒಂದು ದಿವಸ ಅವ್ರು ಹೇಳೋದು ಕೇಳಿಸ್ಕೊಳ್ಳಿ, ಒಂದು ದಿವಸ ಅವ್ರು ಹೇಳೋದು ನೀನು ಕೇಳಿಸ್ಕೊಳ್ಳಿ, ಯಾಕೆ ಜಗಳ ಮಾಡ್ಕೊಳ್ತೀರಾ? ಒಂದು ಸ್ವಾಮೀಜಿ ಹೇಳ್ತಾ ಇದ್ರು, ಜಗಳನ ಡಿವೈಡ್ ಮಾಡ್ಕೊಳ್ಳಿ. ಓ ಮೈ ಗಾಡ್. ಸೊ ನಮಗೆ ಯಾವುದು ಗೊತ್ತಾ ರೀ ತುಂಬ ಇಂಪಾರ್ಟೆಂಟ್? ಈಗೋ ಈಸ್ ನಾಟ್ ಇಂಪಾರ್ಟೆಂಟ್, ಪ್ರೈಡ್ ಈಸ್ ನಾಟ್ ಇಂಪಾರ್ಟೆಂಟ್, ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಮಗೆ ದೇವ್ರು ಬೇಕ್ರಿ ಅಷ್ಟೇ. ಪ್ರೆಸೆನ್ಸ್ ಬಗ್ಗೆ ಇನ್ನೊಂದು ಮೆಸೇಜ್ ಐತೆ, ಇವಾಗ ಅದನ್ನು ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು 1/2 hour ಕುಂತಿರ್ಬೇಕು ನೀವು. ಅದಕ್ಕೆ ಯಾರು ಸವಾಸ ಬೇಡ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ತುಂಬ ಹೊತ್ತು ಮನುಷ್ಯರೊಂದಿಗೆ ಇರೋದಕ್ಕಿಂತ ರೂಮಲ್ಲಿ ಜಾಸ್ತಿ ಇದ್ದು ಬಿಡ್ತೀವಿ. ಹಾಂ ಸರ್, ಒಬ್ಬರೇ ಬೋರ್ ಹೊಡಿಯಲ್ವಾ? ಕೆಲವರು 8 hour 10 hour ಪ್ರೆಸೆನ್ಸಲ್ಲಿ ಇರ್ತಾರೆ, ಬೋರ್ ಹೊಡಿಯಲ್ವಾ? ಕೆಲವರು ನನಗೂ ಹೇಳ್ತಾರೆ 8 hour 10 hour ರೂಮಲ್ಲೇ ಇರ್ತಿರಲ್ಲ, ಸ್ವಲ್ಪ ನೀವು ಆಚೆ ಬರುತ್ತಾನೆ ಅಂತಾರೆ. ಅದಕ್ಕೇನು ಹೇಳೋದು? ಒಂದೇ ಕಡೆ 8 hour 10 hour ಕುಂತ್ಕೊಂಡ್ರೆ ಬೋರ್ ಹೊಡಿಯುತ್ತಾ ಇಲ್ವಾ? ಹೊಡಿಯುತ್ತೆ. ಯಾಕೆ ಗೊತ್ತಾ? ಒಬ್ಬರೇ ಕುಂತಿದ್ರೆ. ನಾವು ಒಬ್ಬರೇ ಕುಂತಿರಲ್ವೇ? ಅಲ್ಲಿ ಪ್ರೆಸೆನ್ಸ್ ಆಫ್ ಗಾಡ್ ಮೀನ್ಸ್ ದ ಪರ್ಸನ್ ಈಸ್ ವಿತ್ us. ಇವಾಗ 8 hour 10 hour ಒಬ್ಬರ ಜೊತೆ ಒಬ್ಬರೇ ಕುಂತ್ಕೊಂಡು ಗೋಡೆ ನೋಡಿದ್ರೆ ಬೋರ್ ಹೊಡಿತೈತೆ. ಐ ಆಮ್ ವಿತ್ ದ ಪರ್ಸನ್, ದಟ್ ಈಸ್ ಕಾಲ್ಡ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ಒಬ್ಬರ ಹತ್ರ ಮಾತಾಡ್ತಾ ಇದ್ದೀನಿ. ಸೊ 8 hour ನನ್ನ ಕೈಲಿ ಇರೋಕ್ಕಾಗುತ್ತೆ, ಬಿಕಾಸ್ ಐ ಆಮ್ ವಿತ್ ಎ ಪರ್ಸನ್. 8 hour ಒಂದು ಬುಕ್, ನನಗೊಂದು 8 hour 10 hour ಒಂದು ಬುಕ್ಕು ಒಂದು ಬೈಬಲ್ ಕೊಟ್ಬಿಟ್ರೆ ನೋಡಿ, ಎಲ್ಲಾದರೂ ಊರಿಗೆ ಹೋದ್ರು ಅಷ್ಟೇ. ಕೆಲವೊಂದು ಟೈಮಲ್ಲಿ ಎಲ್ಲರೂ ಪಿಕ್ನಿಕ್ ಎಲ್ಲಾದರೂ ಅಥವಾ ಊರಿಗೆ ಎಲ್ಲಾದರೂ ಹೋದಾಗ ಅವ್ರು ಹೇಳ್ತಾರೆ, ಸ್ವಲ್ಪ ಬೀಚಲ್ಲೇ ಸ್ವಲ್ಪ ಆಡತ್ತಾನೆ, ನೀವು ಆಡ್ಕೊಂಬನ್ನಿ ಅಂತೀನಿ. ಬನ್ನಿ ಸ್ವಲ್ಪ ಶಾಪಿಂಗ್, ನೀವು ಓಡ್ ಬನ್ನಿ ಅಂತೀನಿ. ಯಾಕೆ ಗೊತ್ತಾ? ಐ ಎಂಜಾಯ್ ದಿಸ್. ನಿಮಗೆ ಹೊರ ದೇಶಕ್ಕೆ ಹೋಗೋದು ಸುತ್ತಾಡೋದಕ್ಕೆಲ್ಲ ಇಷ್ಟ ಇಲ್ವಾ? ಇಷ್ಟ, ಆದರೆ ಅದಕ್ಕಿಂತ ಒಬ್ಬರ ಜೊತೆ ಇರೋದಕ್ಕೆ ತುಂಬ ಇಷ್ಟ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಒಂದು ದೊಡ್ಡ ಮನೆ ಐತೆ, ಹಾಲು, ಬೆಡ್ರೂಮು, ಕಿಚನ್ನು. ಇನ್ನೊಂದು ಚಿಕ್ಕದು. ದೊಡ್ಡ ಮನೆ ಒಂದೈತೆ, ಚಿಕ್ಕ ಮನೆಯಲ್ಲಿ ನಿಮ್ಗೆ ಇಷ್ಟವಾದವರು ಒಬ್ಬರು ಇದ್ದಾರೆ, ಓಕೆನಾ? ಅದು ನಿಮ್ಮ ಮಗನ ಇರ್ಬೋದು, ಅಥವಾ ಮಗಳಿರ್ಬೋದು, ಅಥವಾ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಯಾರೋ ಒಬ್ಬರು ನಿಮಗೆ ತುಂಬ ಪ್ರೀತಿ ಮಾಡೋರು ಒಬ್ಬರು ಅಲ್ಲಿದ್ದಾರೆ ಚಿಕ್ಕ ಮನೆಯಲ್ಲಿ. ಒಂದು ಮನೆ, ದೊಡ್ಡ ಮನೆ, ಯಾವ ಸೆಲೆಕ್ಟ್ ಮಾಡ್ತೀರಾ? ಯಾಕೆ ಗೊತ್ತಾ? ಮನೆ ಎಲ್ಲ ಮ್ಯಾಟರು, ಮನೆ ಒಳಕ್ಕಿರೋರು ಮ್ಯಾಟ್ರು. ಓ ಮೈ ಗಾಡ್. ಅದಕ್ಕೆ ನಿಮಗೆ ಫಾರಿನ್ ಇಷ್ಟನಾ, ದುಬೈ ಇಷ್ಟನಾ, ಸ್ವಿಟ್ಜರ್ಲ್ಯಾಂಡ್ ಇಷ್ಟನಾ, ನ್ಯೂಜಿಲ್ಯಾಂಡ್ ಇಷ್ಟನಾ, ಅಮೇರಿಕಾ ಇಷ್ಟನಾ ಅಂದರೆ ನನಗಿರೋ ಕಡೆನೇ ಇಷ್ಟ. ಯಾಕೆ ಗೊತ್ತಾ? ನಾನು ಇರೋ ಕಡೆ ಎಲ್ಲ ದೇವ್ರು ಇರ್ತಾರಲ್ವಾ. ಸೊ ಐ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೇಲೆ ನನಗೊಂದು ಬೈಬಲು ಒಂದು ಬುಕ್ಕು ಇದು ಬಿಟ್ಟರೆ ಎಲ್ಲಿ ಬೇಕಾದ್ರೆ, ಯಾವ ನ್ಯೂಜಿಲ್ಯಾಂಡ್ ಕರ್ಕೊಂಡೋದ್ರು ನಾನು ನ್ಯೂಜಿಲ್ಯಾಂಡೆಲ್ಲ ಸುತ್ತ ನೋಡು, ಸ್ವಿಟ್ಜರ್ಲ್ಯಾಂಡೆಲ್ಲ ಸುತ್ತ ನೋಡು, ಅಲ್ಲಿ ನೋಡೋಕ್ಕೆ ನಿಮ್ಗೆ ಇಷ್ಟನಾ? ಅಥವಾ ಒಂದು ರೆವಲ್ಯೂಷನ್ ಸಿಕ್ಬಿಟ್ಟು ಒಂದು ಬುಕ್ ಬೈಬಲ್ ಇಟ್ಕೊಂಡು ಒಂದು ರೂಮಲ್ಲಿ ಇರ್ತೀರಾ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಐ ವಿಲ್ ಟೇಕ್ ದಿಸ್. ನಾನು ರೂಮಲ್ಲಿ ಇರ್ತೀನಿ, ಬೇಕಾದ್ರೆ ನ್ಯೂಜಿಲ್ಯಾಂಡ್ ನನ್ನ ಜೊತೆ ಬಂದವರೆಲ್ಲ ಹೋಗಿ ಸುತ್ತಾಡ್ಕೊಂಬನ್ನಿ. ನನಗೊಂದು ಬುಕ್ಕು ಬೈಬಲ್ ಒಂದು ಇದ್ಬಿಟ್ರೆ, ಒಂದು ಚಿಕ್ಕ ರೂಮಲ್ಲಿ ಅಲ್ಲಿ AC ಇದೆಯೋ ಫ್ಯಾನ್ ಇದೆಯೋ ಏನೋ ಬೇಡ, ನನಗೆ ಇವ್ರ ಜೊತೆ ಇದ್ಬಿಟ್ರೆ ನನಗೆ ನ್ಯೂಜಿಲ್ಯಾಂಡ್ ಇದ್ದಂಗೆ, ನನಗೆ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ. ಯಾವ್ದಾ? ಐ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ಡು ಯು ವಾಂಟ್ ಟು ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್? ಥ್ರೋ ಆಲ್ ದ ಬಿಟರ್ನೆಸ್ ಫ್ರಮ್ ಯು. ಎಲ್ಲ ಎತ್ತು ಬಿಸಾಕಿ ಎಂಜಾಯ್ ದ ಪ್ರೆಸೆನ್ಸ್. ನಿಮಗೆ ಪ್ರಸನ್ನತೆನೇ ಇಟ್ಕೊಳ್ರಿ. ಯಾಕೆ ಸುಮ್ಮನೆ ಹೋಗಲಿ, ನಾನೇ ಇಳ್ದೋಗ್ತೀನಿ, ನಾನೇ ಡೌನ್ ಟು ಅರ್ತ್ ಬಂದುಬಿಡ್ತೀನಿ. ಓಕೆ, ಡೂ ವಾಟ್ ಎವರ್ ಯು ವಾಂಟ್, ಕಮಾನ್ ಗೋ. ನಿನಗೇನು ಇಷ್ಟ ತಗೋ, ಕ್ಷಮಿಸ್ಬೇಕಾ ತೊಗೊಳ್ತೀಯಾ ತಗೋ. ಅದಕ್ಕೆ ಯೇಸು ಸ್ವಾಮಿ ಹೇಳು, ಒಂದು ಕೆನೆ ಹೊಡೆದ್ಬಿಟ್ಟು ಹೋಗ್ತಾನೆ, ತಗೋ ಈ ಕಡೆ ಒಂದು ತೋರಿಸ್ಬಿಡು, ಹೋದ್ರೆ ಹೋಗಲಿ. ನಿನ್ನ ಸಂತೋಷಕ್ಕೆ ಇನ್ನೊಂದು ಹೊಡ್ಕೊಂಡು ಹೋಗ್ಬಿಡು. ಆಮೇಲೆ ಮೇಲಂಗೆ ಒಬ್ಬ ಕಿತ್ಕೊಳ್ತಾನ, ತಗೊಂಬಿಡು ಇದನ್ನು. ಆದರೆ ಜಗಳ ವಾಕ್ವಾದ ಬೇಡ. ಸರಿ, ಇವತ್ತು ಎಷ್ಟು ಪ್ರಯೋಜನವಾಗಿದ್ದು ಈ ಮೆಸೇಜ್ ಅನೇಕರನ್ನ ಬಿಡುಗಡೆ ಮಾಡುತ್ತೆ. ಆಮೇಲೆ ಈ ಸಂದೇಶ ನೋಡಿ, ದೇವರು ಕ್ಷಮಿಸ್ತಾರೆ, ಪ್ಲಸ್ ಕ್ಷಮಿಸೋರ್ನು ದೇವ್ರಿಗೆ ಇಷ್ಟ. ಈ ಸಂದೇಶ ನಿನ್ನ ಲೈಫಲ್ಲಿ ಒಂದು ವ್ಯತ್ಯಾಸ ತಗೊಂಬರುತ್ತೆ. ಗಾಡ್ ಬ್ಲೆಸ್ ಯು. ಆಮೆನ್. ದೇವ್ರ ರಾಜ್ಯಕ್ಕಾಗಿ ಕೊಡೋರು, ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರ ರಾಜ್ಯಕ್ಕೆ ಕೊಡಬೇಕು ಅನ್ನೋರು, ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್. ಪ್ರೈಸ್ ಗಾಡ್. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು, ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ.
ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಪ್ರೀತಿ ಸ್ವರೂಪಿಯೇ, ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ಸಂದೇಶ ಕೇಳಿದ ಎಲ್ಲರ ಜೀವಿತಗಳಲ್ಲೂ ಸಂತೋಷ, ಸಮಾಧಾನ, ಪ್ರಸನ್ನತೆಯನ್ನು ಅನುಭವಿಸಲಿ ರಾಜ. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗೆ ನಿಮ್ಮೊಂದಿಗೆ ಇರಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.